Hi, welcome to All I Am Talking About, the man who stands with our team, the man who talk with smiles, the man who always crazy about listening about our conversation, the man who loves his work with own style and passion, the man who loves quality of the work, the man who supported any situation, and the man who we all have love and attachments with him, and we call them Alan Sir. We are all love you and miss you. Take care of your health, and we wish your growth, sir. Good luck for your next move. Thank you so much for being with us. Thank you, sir. हाय सर, मैं कभी भी नहीं सोचा था आज ये दिन आएगा बोल के। आज आपका हमारे में लास्ट डेट है। मैंने आज भी इधर जो खड़ा है तो आपका वजह से। आप जा रहे हो छोड़ के, आप जिधर भी काम करेगा, जिधर भी रहेगा, हमारा हाथ आपका पास रहेगा। नमस्कार। हाय एलन सर, आज आपका आखिरी दिन है। ये एक्सपेक्ट नहीं कर रहा था, लेकिन जितना दिन आपके साथ काम किया बहुत अच्छा लगा। ಥ್ಯಾಂಕ್ ಯು. ಹಾಯ್ ಅಲನ್ ಸರ್, ನಮಸ್ಕಾರ. ತುಂಬ ಬೇಜಾರಾಗ್ತಾ ಇದೆ ನಿಮ್ದು ಇವತ್ತು ಅಮೆಡಿಯಸಲ್ಲಿ ಲಾಸ್ಟ್ ದಿನ ಅಂತ. ನಿಮ್ಮ ಬಗ್ಗೆ ಹೇಳೋದಾದರೆ ಒಂದೆರಡಿಲ್ಲ, ಯಾಕಂದರೆ ಹೆಚ್ಚು ಕಡಿಮೆ ನಮ್ಮದು ನಿಮ್ಮದು ಒಡನಾಟ ಒಂದು 7 to 8 ಇಯರ್ಸಿಂದ ಇದೆ ಅಮೆಡಿಯಸಲ್ಲಿ. ವರ್ಕ್ ವೈಸ್ ಆಗಲಿ ಎಲ್ಲದನ್ನು ನೋಡ್ತಾ ಹೋದರೆ ನಿಮ್ಮದೊಂದು ಉತ್ಸಾಹ, ನಿಮ್ಮದೊಂದು ನಗು ನಮಗೆ ಅದೇ ಒಂದು ಎನರ್ಜಿ ಬೂಸ್ಟ್ ಥರ. ತುಂಬಾ ಖುಷಿ ಆಗೋದು ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ. ಇನ್ನು ಮುಂದೆ ಮಿಸ್ ಮಾಡ್ಕೋತೀವಿ, ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೋತೀವಿ ನೀವಿಲ್ಲ ಅಂತ. ಬಟ್ ಯಾವಾಗಲೂ ನಿಮ್ಮ ಜೊತೆ ಟಚಲ್ಲಿ ಇರ್ತೀವಿ, ಯಾವಾಗಲೂ ನೀವು ನಮ್ಮ ಹಾರ್ಟಲ್ಲಿ ಇರ್ತೀರ. ಒನ್ಸ್ ಅಗೇನ್ ವಿ ಮಿಸ್ ಯು ಸರ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಸಪೋರ್ಟ್. ಯಾವಾಗಲೂ ತುಂಬಾ ಸಪೋರ್ಟಿವ್ ಆಗಿದ್ರಿ. ಏನೇ ಒಂದು ವಿಚಾರ ಬಂದ್ರೂ ತುಂಬ ಎಕ್ಸ್ಪ್ಲೇನ್ ಮಾಡಿ ಮಾತಾಡೋದಾಗಲಿ, ಎಲ್ಲದೂ ನಿಮ್ಮ ನಗು, ಮಾರ್ನಿಂಗಿಂದ ವಿಶ್ ಆಗಲಿ, ಎಲ್ಲದೂ ತುಂಬ ಇಷ್ಟ ಆಗ್ತಿತ್ತು. ಇನ್ಮೇಲೆ ಅದನ್ನೆಲ್ಲ ಮಿಸ್ ಮಾಡ್ಕೋತೀವಿ. ವಿ ಮಿಸ್ ಯು ಸರ್, ಥ್ಯಾಂಕ್ ಯು. ಹಾಯ್ ಅಲನ್ ಸರ್, ಇವತ್ತು ತುಂಬ ನಮಗೆ ಬೇಜಾರದು ವಿಷಯ. ಏನಕ್ಕಂದರೆ ನಿಮ್ಮನ್ನು ಇವತ್ತು ಅಮೆಡಿಯಸಿಂದ ಕಳಿಸ್ಕೊಡ್ಬೇಕಂದ್ರೆ ನಮಗೆ ತುಂಬ ಬೇಜಾರು ಅನಿಸುತ್ತೆ. ಯಾಕಂದರೆ ಇಷ್ಟು ವರ್ಷ ನಮ್ಮ ಜೊತೆ ಇದ್ದಾಗ ಈಗಿಲ್ಲ ಅಂದಾಗ ನಮಗೆ ತುಂಬ ಬೇಜಾರು ಅನಿಸುತ್ತೆ. ಯಾಕಂದರೆ ನಿಮ್ಮ ಜೊತೆ ಕಳೆದಿರುವಂಥ ದಿನಗಳು ಒಂದೆರಡಲ್ಲ, 7 ಇಯರ್ಸ್ ನಾನು ಇಲ್ಲಿ ವರ್ಕ್ ಮಾಡಿರೋದು ನಿಮ್ಮ ಜೊತೆ. ಆ್ಯಸ್ ಅ ಮ್ಯಾನೇಜರ್ ಆಗಿ ಅಂತಲ್ಲ, ಆ್ಯಸ್ ಅ ಟೀಮ್ ಲೀಡಾಗಿ ನೀವು ನಮ್ಮನ್ನು ಎಷ್ಟು ಹುರಿದುಂಬಿಸಿದ್ದೀರಾ ಪ್ರತಿಯೊಂದು ಕೆಲಸದಲ್ಲೂ, ಅದು ನಮಗೆ ಮಾತ್ರ ಗೊತ್ತು. ಯಾಕಂದರೆ ನಿಮ್ಮ ಜೊತೆ ನಾವು ಕಳೆದಿರುವಂಥ ಕೆಲವೊಂದು ವಿಚಾರದಲ್ಲಿ ನಾವು ನಿಮ್ಮ ಜೊತೆ ಮಾತಾಡೋಕ್ಕಂತ ಕೂತ್ರೆ ನಾವು 1-1.5 ಗಂಟೆ 2 ಗಂಟೆ ನಾವು ನಿಮ್ಮ ಸೀಟ್ ಹತ್ತಿರದಿಂದ ಎದ್ದೇ ಹೇಳ್ತಿರಲಿಲ್ಲ. ಯಾಕಂದರೆ ನಿಮ್ಮ ಹತ್ರ ಅಷ್ಟು ಬಂಡಲ್ ಆಫ್ ನಾಲೆಜ್ ಇತ್ತು. ಅದನ್ನು ನೀವು ನಮಗೆ ಇನ್ಸ್ಪಿರೇಷನ್ ಆಗಿ ನಮ್ಮನ್ನು ಶೇರ್ ಮಾಡ್ತಿದ್ದೀರಾ. ಅದನ್ನೇ ಮೋಟಿವೇಶನ್ ಆಗಿ ನಾವು ತೊಗೊಂಡು ಅದನ್ನು ನಮ್ಮ ವರ್ಕಲ್ಲಿ ನಾವು ಅದನ್ನು ಡೆಡಿಕೇಟ್ ಆಗಿ ನಾವು ಮಾಡ್ತಿದ್ವಿ. ಅದನ್ನು ಬೇರೆಯವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಬಟ್ ನಿಮ್ಮ ಕಡೆಯಿಂದ ನಮ್ಗೆ ಅದನ್ನು ತುಂಬ ಹಚ್ಕೊಂಡಿದ್ವಿ. ಯಾಕಂದರೆ ಆ್ಯಸ್ ಅ ನೀವು ಹೇಳ್ದಂಗೆ ಅಮೆಡಿಯಸ್ ನಾಟ್ ಫಾರ್ ಏನು ಒಬ್ಬರಿಗೆ ಅಂತ ಸೀಮಿತ ಅಲ್ಲ, ಇಟ್ಸ್ ಅ ಫ್ಯಾಮಿಲಿ ಅಂತ ಬಂದಾಗ 2 ಮಾತು ಬರುತ್ತೆ, 2 ಮಾತು ಹೋಗುತ್ತೆ. ಅದನ್ನೇ ನೀವು ನಮಗೂ ಹೇಳ್ಕೊಟ್ಟಿರೋದು. ಇವತ್ತಿಗೂ ಅಷ್ಟೇ, ಒಬ್ಬ ವೆಂಡರ್ ಬಂದ ಅವರಿಗೆ ನೀವು ಕೆಲಸ ಅಂತ ಅಲ್ಲ, ಫಸ್ಟಿಗೆ ಹೇಳ್ತಿದ್ದೆ ನೀವು ಅವ್ರಿಗೆ ಊಟ ಆಯಿತಾ, ಅವ್ರದ್ದು ತಿಂಡಿ ಆಯಿತಾ, ಟೀ ಕಾಫಿ ಆಯಿತಾ ಅಂತಲೇ. ಇವತ್ತಿಗೂ ನಾವು ಅದನ್ನೇ ಅವ್ರ ಹತ್ರ ಹೇಳಿರೋದು. ಸೊ ನಾವು ಇವತ್ತಿಗೂ ಅಷ್ಟೇ, ಪ್ರತಿಯೊಬ್ಬ ವೆಂಡರ್ ಬಂದಾಗಲೂ ಫಸ್ಟಿಗೆ ಆ ಟೈಮಿಂಗ್ ಅಂತ ಬಂದಾಗ ನಾವು ಅವ್ರಿಗೆ ನಿಮ್ಮದು ಊಟ ಆಯಿತಾ ಇಲ್ಲ ಇನ್ನೊಂದು ಆಯಿತಾ ಅಂತಲೇ ನಾವು ಕೇಳ್ತಿರೋದು. ಯಾಕಂದರೆ ಇಟ್ಸ್ ಅ ಫ್ಯಾಮಿಲಿ. ನಾವು ಹೋಲ್ ಓವರ್ ನಾವು ಹೇಳ್ತಿರೋದು ಇದು ಇಟ್ಸ್ ಅ ಫ್ಯಾಮಿಲಿ ಅಂತಲೇ. ಇವತ್ತಿಗೂ ನಾವು ನಮ್ಮ ಕ್ಯಾಟಗರಿಯಲ್ಲಿ ವರ್ಕ್ ಮಾಡಬೇಕು, ಇಲ್ಲ ನಮ್ಮ ಬೌಂಡ್ರೀಸಲ್ಲಿ ವರ್ಕ್ ಮಾಡಬೇಕಂತ ನಾವು ಇಲ್ಲಿ ನಿಂತಿಲ್ಲ. ನಾವು ಅಮೆಡಿಯಸ್ಗೆ ಏನು ಕೊಡ್ಬೋದು, ನಮ್ಮ ಕಡೆಯಿಂದ ಬೆಸ್ಟನ್ನು ಏನು ಕೊಡ್ಬೋದು ಅಂತಲೇ ನಾವು ನಿಮ್ಮನ್ನು ನೋಡಿ ಕಲ್ತಿರೋದು. ಹಾಗಾಗಿ ನೀವು ಒಬ್ಬರು ನಮ್ಮ ಆಶಾದಾಯಕ ಆಗಿದ್ದೀರಾ. ನಿಮ್ಮ ಮುಂದಿನ ಫ್ಯೂಚರ್ಗೆ ನಿಮಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ನಿಮ್ಮ ಹೆಲ್ತನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಅಲನ್ ಸರ್. ಹಾಯ್ ಅಲನ್ ಸರ್, ನಮಸ್ಕಾರ ಸರ್. ಇವತ್ತು ನಿಮ್ಮದು ಲಾಸ್ಟ್ ವರ್ಕಿಂಗ್ ಡೇ ಅಂತ ಗೊತ್ತು. ತುಂಬ ಬೇಜಾರಾಗ್ತಾ ಇದೆ ನಮಗೆ, ನಮ್ಮ ಟೀಮ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಏನು ಮಾಡ್ಬೇಕು ಸರ್ ಎಲ್ಲ. ಏನಂದರೆ ನೀವು ಒಂಥರ ಆಫೀಸ್ಗೆ ಬಂದರೆ ನಿಮ್ಗೊಂಥರ ಸ್ಮೈಲ್ ನೋಡಿ ನಮಗೊಂಥರ ಅರ್ಧ 50% ಸಪೋರ್ಟ್ ಆಗ್ತಾಯಿತ್ತು. ಅಲನ್ ಸರ್ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ ಅಂತ. ಒಂಥರ ನೀವು ಹೋಗ್ತಾ ಇರೋದು ನೋಡಿ ನಮಗೆ ಸಿಕ್ಕಾಪಟ್ಟೆ ಇದು ಆಗ್ತಾಯಿದೆ ಸರ್. ನಿಮ್ಮ ಸಪೋರ್ಟಿವ್ ತುಂಬ ಸಿಕ್ಕಾಪಟ್ಟೆ ಇತ್ತು ಸರ್ ನಮಗೆ. ಏನು ಮಾಡ್ಬೇಕು ಸರ್. ಥ್ಯಾಂಕ್ ಯು ಸರ್. ಲವ್ ಯು. ಹಾಯ್ ಸರ್, ಫಸ್ಟಿಗೆ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ. ಯಾಕಂತ ಹೇಳಿದರೆ ನಾನು ನಿಮ್ಮ ಜೊತೆ ಕಳೆದ ಸಮಯ ತುಂಬ ಕಡಿಮೆ.
ಆದರೂ ಕೂಡ ನೀವು ನನ್ನ ಜೊತೆ ಮಾತಾಡ್ತಾ ಇರೋದು ಪ್ರತಿ ಕ್ಷಣ ಕೂಡ ತುಂಬ ಮೆಮೊರೇಬಲ್ಲು. ನಿಮ್ಮ ಜೊತೆ ಮಾತಾಡಿದಾಗ ಕಳೆದ ಕ್ಷಣಗಳೇ ಗೊತ್ತಾಗ್ತಾ ಇರಲಿಲ್ಲ. ಸೊ ನಿಮ್ಮಂಥ ಗ್ರೇಟ್ ವ್ಯಕ್ತಿತ್ವ ನಾನು ಯಾವತ್ತೂ ನೋಡಿಲ್ಲ. ನಿಮ್ಮ ಲೆವೆಲ್ಗೂ ನಮ್ಮ ಲೆವೆಲ್ಗೂ ತುಂಬ ವ್ಯತ್ಯಾಸ ಇದೆ. ಆದರೂ ನೀವು ನಮ್ಮ ಜೊತೆ ಮಾತಾಡ್ತಾ ಇರೋ ಆ ಒಂದೊಂದು ಮಾತುಗಳು ಕೂಡ ತುಂಬ ಇನ್ಸ್ಪಿರೇಷನ್ನು. ಬಟ್ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಲವ್ ಯು ಸರ್. ನಮಸ್ತೆ ಅಲೆನ್ ಸರ್. ಫಸ್ಟಿಗೆ ನಾನು ನಿಮ್ಮನ್ನು ಮಿಸ್ ಮಾಡ್ಕೋತೀನಿ. ಸೊ ನಾನು ನಿಮ್ಮ ಜೊತೆ ವರ್ಕ್ ಮಾಡಿದ್ದು 5 ಇಯರ್ಸಿಂದ. ಸೊ ನೀವು ಒಂದು ಕ್ಲೈಂಟು, ನಾನೊಂದು ಟೆಕ್ನಿಷಿಯನ್ನು ಅನ್ನೋ ಮನಸ್ಸಲ್ಲಿ ಇರಲೇ ಇಲ್ಲ ನಿಮಗೆ. ಸೊ ಬೆಳಗ್ಗೆ ಬಂದ ತಕ್ಷಣ ಮಾರ್ನಿಂಗು, ಆಫ್ಟರ್ನೂನು ಗುಡ್ ಆಫ್ಟರ್ನೂನ್ ಹೇಳ್ತಿದ್ರ. ಅದು ಒಂದು ಜೋಶೇ ಬೇರೆ ನೀವು ಗುಡ್ ಮಾರ್ನಿಂಗ್ ಹೇಳಿದಾಗ. ಸೊ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಸೊ ಥ್ಯಾಂಕ್ ಯು. ನಮಸ್ತೆ ಅಲ್ಲೇನು ಸರ್. ಮಸ್ತ್ ಬೇಜಾರು ಒಂದುಂಡು ಈ ರಿಜ್ಜರ್ ಬಂದು ಈ ಜರ್ನಿಡು ಎಂಕಲ್ನೊಟ್ಟಿಗೂ ಈ ಕಂಪೆಂಡ್ ಈರ್ನ ನೆನಪು ಮಸ್ತ್ ಉಂಟು. ಈ ಕಂಪೆಂಡ್ ಒಂಜಿ ಗತ್ತು ಡಿಪ್ಪು ನೈಕ್ ಈರ್ಲ ಒಂಜಿ ಮೇಯ್ನ್ ರೀಸನ್ ಎಂಕ್ಲು ಒಂಜಿ ಕುಸಿಟ್ಟು ಒಂಜಿ ಗತ್ತುಡು ಡಿಪ್ಪು ನೈಕ್ ಮಸ್ತ್ ಬೆರಿ ಸಹಾಯ ಮಲ್ದಾರು. ಈ ಜರ್ನಿಡೀರು ಒಟ್ಟು ಗಿಜ್ಜರ್ ಬಂದು ಮಸ್ತ್ ಬೇಜಾರು ಒಂದುಂಡು. ಅಂಡಲ್ ಮಲ್ಲಜ್ಜಿ ಇದೊಂಜಿ ಸ್ಟಾರ್ ಇತ್ತು ಲೆಕ್ಕ ಇರು ಒಡೆಪೊಂಡಲ್ಲ ಶೈನ ಒಂದಿಪ್ಪಾರು. ನೆಕ್ಸ್ಟ್ ಇರು ಓಲ್ಪೋದ್ ಬೇಲ ಮಲ್ತೊಂದಿತ್ತಂಡಲ್ಲ ಅಲ್ಪ ಎತ್ತಿನ ಸ್ಟಾಪ್ ನಕ್ಲನ ಲಕ್ಕಿ ಬಂದಿನ್ನು ಮಕ್ಕಳು ಮಸ್ತ್ ಮಿಸ್ ಮಲ್ತೊಂದಲ್ಲ. ದೇವರು ಇರಾಗ ನೆಕ್ಸ್ಟ್ ಆರೋಗ್ಯ ಅಂತೂ ಲಾಯ್ಕ್ ಕೊರಡು ಲಾಯ್ಕ್ ತೂ ಓನ್ಲಿ. ಮಿಸ್ ಯು ಸರ್. ಥ್ಯಾಂಕ್ ಯು.